ನಿಮಗೇನಾದರೂ ಲಂಗ್ಸ್ ರಿಲೇಟೆಡ್ ಸಮಸ್ಯೆ, ಟಾಕ್ಸಿನ್ ಸಮಸ್ಯೆ ಅವಾಗ ಕಾಣಿಸ್ಕೊಳ್ತಾ ಇದ್ರೆ ಡೋಂಟ್ ಸ್ಕಿಪ್ ದಿಸ್ ರೀಲ್. ನಮಸ್ತೆ. GSP ಯೋಗಶಾಲಾ 40 ದಿನದ ಅನುಷ್ಠಾನದ 10ನೇ ದಿನಕ್ಕೆ ಆತ್ಮೀಯವಾದ ಸ್ವಾಗತ. ಎನರ್ಜಿ ಪಾರ್ಟಿಕಲ್ಸ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಇಂದ ಆಕಾಶ ತತ್ವ ಆಗಿರೋದು ಅಂತ ಹೇಳ್ಬಿಟ್ಟು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ. ಮತ್ತೆ ಅದರ ಗುಣ ಶಬ್ದ ಅಂತಾನು ತಿಳ್ಕೊಂಡ್ವಿ. ಇವತ್ತು ಎರಡನೇ ತತ್ವ ವಾಯು. ವಾಯು ತತ್ವ ಕೂಡ ಕ್ರಿಯೇಟ್ ಆಗಿರೋದು ಗ್ರೂಪ್ ಆಫ್ ಆಟಮ್ಸ್ ಇಂದ, ಆದರೆ ಸ್ಪೆಸಿಫಿಕ್ ಗ್ರೂಪ್ ಆಫ್ ಆಟಮ್ಸ್ ಇಂದ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ O2 2 ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ CO2 1 ಕಾರ್ಬನ್ 2 ಆಕ್ಸಿಜನ್. ಸೊ ಆಕಾಶದಿಂದ ವಾಯು ತತ್ವ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ವಾಯು ತತ್ವಕ್ಕೆ 2 ಗುಣಗಳು ಬರುತ್ತೆ. ಒಂದು, ಶಬ್ದನೂ ಕೇಳಿಸುತ್ತೆ ಮತ್ತೆ ಸ್ಪರ್ಶನೂ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಫ್ಯಾನ್ ಆನ್ ಮಾಡಿದ್ರೆ ಶಬ್ದ ಬರುತ್ತೆ, ಅದರ ಗಾಳಿ ನಮ್ಮ ಚರ್ಮಕ್ಕೆ ತಾಕಿ ಸ್ಪರ್ಶನೂ ಸಿಗುತ್ತೆ. ಹೇಗೆ ಅಂತಿದ್ರೆ ವಾಯುತತ್ವ ನಮ್ಮ ಶರೀರಕ್ಕೆ ಕನೆಕ್ಟ್ ಆಗಿರುವಂಥದ್ದು ಚರ್ಮಕ್ಕೆ. ಸೊ ವಾಯುತತ್ವ ಡಿಸ್ಟರ್ಬ್ ಆದರೆ ಚರ್ಮದಲ್ಲಿ ರಿಫ್ಲೆಕ್ಟ್ ಆಗುವಂತಹ ಚಾನ್ಸಸ್ ಬಹಳ ಇರುತ್ತೆ. ಉಸಿರಾಟದಲ್ಲಿ ಡಿಸ್ಟರ್ಬ್ ಆದರೆ ಅಸ್ತಮಾ ಆಗಬಹುದು, ಬ್ಲಡ್ ಆಕ್ಸಿಜನ್ ಕಡಿಮೆ ಆಗುವಂಥದ್ದು, ಬ್ಲಡ್ ಟಾಕ್ಸಿನ್ಸ್ ಹೆಚ್ಚಾಗುವಂಥದ್ದು, ಇದೆಲ್ಲ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಬರುತ್ತೆ. ಹಾಗಿದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದಾದ್ರೂ ಹೇಗೆ? ಸಿಂಪಲ್. ವಾಯು ಮುದ್ರ, ಚಿನ್ ಮುದ್ರ ಅಥವಾ ಜ್ಞಾನ ಮುದ್ರ. ಥಂಬ್ ಫಿಂಗರ್ ಅಂಡ್ ಇಂಡೆಕ್ಸ್ ಫಿಂಗರ್ ಅನ್ನ ಜಸ್ಟ್ ಟಚ್ ಮಾಡಿ 45 ನಿಮಿಷಗಳ ಕಾಲ ಸ್ಪ್ಲಿಟ್ ಮಾಡಿ ಅಭ್ಯಾಸ ಮಾಡಿ. ರಿಸಲ್ಟ್ಸ್ ಅನ್ನ ಕಮೆಂಟ್ ಮಾಡಿ. ಉಸಿರಾಟ ಅಥವಾ ಚರ್ಮದ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಮಾಡೋ ನಿಮ್ಮ ಸ್ನೇಹಿತರೊಟ್ಟಿಗೆ ಇದನ್ನ ಶೇರ್ ಮಾಡಿ. ಮತ್ತೆ ಭೇಟಿಯಾಗುವ ತನಕ ಪ್ರಣಾಮಗಳು.